ನೋಡಿ ಹಿಂಗೆಲ್ಲ ಕಾಟ ಕೊಡ್ತಾರೆ ನನ್ಗೆ. ಈ ನನ್ನ ಮಗ ಎಲ್ಲಿಂದ ಇರೋ ಪೇಪರ್ನೆಲ್ಲ ಅಂಟಿಸ್ಕೊಂಡ್ ಬಂದ್ಬಿಟ್ಟವನೆ. ನಾನೇನು ಈ ಹೊಟ್ಟೆಗೆ ಅಂತ ಅನ್ಕೊಂಡೆ. ಬೇಗ ಮದ್ವೆ ಮಾಡ್ಬೇಕು, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪಂಚೆ ಉಟ್ಕೋಬೇಕು ಅಂತ ಅನ್ಕೊಂಡಿದೀನಿ. ಪಂಚೆ ಉಟ್ಕೋಬೇಕು ಅಲ್ಲ, ಉಡ್ಸ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಆರ್ಯ. ಹಂಗಲ್ಲ, ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಸೊ ಇವತ್ತು ನಾವು ಯಾವ ಬ್ಲಾಗ್ ಶೂಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಆಫ್ಟರ್ ವೆರಿ ಲಾಂಗ್ ಟೈಮ್, ಏನಲ್ಲ 1 ವರ್ಷ ಆಗಿತ್ತಾ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ. ಎಲ್ಲ ಜನ ಗುರಾಯಿಸ್ಕೊಂಡ್ ನೋಡ್ತಾವ್ರಿ. ಏನು ಗೊತ್ತಾ, ಈ ನನ್ನ ಮಗ ಎಲ್ಲಿಂದ ಇರೋ ಪೇಪರ್ನೆಲ್ಲ ಅಂಟಿಸ್ಕೊಂಡ್ ಬಂದ್ಬಿಟ್ಟವನೆ. ನೋಡಿ, ಜಾತ್ರೆ ಜಾತ್ರೆ ಅಲೋ ಪ್ಯಾಸನ್ ಅಮ್ಮ, ಪ್ಯಾಸನ್. ಅದೇನ್ ಪ್ಯಾಸನ್ ಏನು. ಹತ್ರ ಏನು ಅಪ್ಪಿತಪ್ಪಿನು ಬೋಂಡಾ ಬಜ್ಜಿ ಅಂಗಡಿ ಹತ್ರ ನಿಂತ್ಕೋಬೇಡಿ, ಇದನ್ನೇ ಎರೆದ್ಬಿಟ್ಟು ಹಾಕ್ಬಿಡ್ತಾರೆ ಆಮೇಲೆ. ಫೈನಲಿ ತುಂಬಾ ದಿನಗಳ ನಂತರ ಇಬ್ರು ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಮತ್ತೆ ಬರ್ತಾ ಇದೀವಿ. ಅದ್ ಯಾಕಾದ್ರೂ ಕೇಳ್ಬಿಟ್ರೆ ಗೊತ್ತಿಲ್ಲ, ಮನೋಜಣ್ಣ ಎಲ್ಲಿ ನಿಮ್ ವಿಡಿಯೋದಲ್ಲಿ, ಮನೋಜಣ್ಣ ಎಲ್ಲಿ ನಿಮ್ ವಿಡಿಯೋದಲ್ಲಿ ಅಂತ ಇವರೇ ಬತ್ತವ್ರೆ. ನನ್ಗಂತೂ ಇವ್ರ ಕಾಟ ತಡೆಯಕ್ಕೆ ಆಯ್ತಲ್ಲ. ಸೊ ತಡ್ಕೊಳ್ಳಿ. ನೋಡಿ ಹಿಂಗೆಲ್ಲ ಕಾಟ ಕೊಡ್ತಾರೆ ನನ್ಗೆ. ನೋಡ್ರಿ, ಈ ಈ ನನ್ನ ಮಗನ್ನ ಎಳ್ಕೊಂಡು ಹೋಗ್ಬಿಟ್ಟು ಹೊಡಿಬೇಕು. ಯಾಕೆ ಗೊತ್ತಾ, ಅಲ್ಲ ವ್ಲಾಗ್ ಮಾಡ್ತೀನಿ ಅಂತಾನು ಕೂಡ ಹೇಳಿಲ್ಲ. ಅವಾಗ್ಲಿಂದ ಟಾರ್ಚರ್ ಕೊಡ್ತಾವನೆ, ವಿಡಿಯೋ ಮಾಡೋಣ ಅಂತ. ಆಮೇಲೆ ಹೇಳ್ತಾನೆ, ವಿಡಿಯೋ ಅಂದ್ರೆ ನಾರ್ಮಲ್ ವಿಡಿಯೋ ಅಲ್ಲ ಕಣ್ರಿ, ವ್ಲಾಗ್. ನಾನೆಲ್ಲ ರೀಲ್ಸ್ ಮಾಡ್ತಾನೆ ಅಂದ್ಬಿಟ್ಟು, ಹೌದಾ ಸರಿ ನೋಡೋಣ ಬಾ, ಮುಂದೆ ಹೋಗೋಣ ಅಂತ ಹೋಯ್ತಾನೆ ಇದ್ದೀನಿ. ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಸುಮಾರು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನೋ ವ್ಲಾಗ್ ಅಲ್ಲ ಏನು ನಾರ್ಮಲಿ ರೀಲ್ಸ್ ಮಾಡ್ಬೇಕನೋ, ಎಲ್ಲಾದ್ರೂ ಬ್ಯೂಟಿಫುಲ್ ಆಗಿರೋಂಥ ಜಾಗಕ್ಕೆ ನಿಲ್ಸೋಣ ಅಂತ ಬಂದ್ರೆ, ಈ ನನ್ನ ಮಗ ಆಮೇಲೆ ಹೇಳ್ತಾನೆ, ರೀ ವ್ಲಾಗ್ ಮಾಡ್ಬೇಕು ನಿಲ್ಸ್ರಿ ಅಂತ. ಸೊ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದಕ್ಕೆ ಸ್ಪೆಷಲ್ ಆಗಿ ಈಗ ಏನು ಧನುರ್ಮಾಸನ ಅಲ್ಲ, ಧನುರ್ಮಾಸ ಅಲ್ಲ, ಆಷಾಢ ಮಾಸ. ಅಯ್ಯೋ, ಆಷಾಢ ಮಾಸ. ಎಸ್, ಈ ಆಷಾಢ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿರತ್ತಂತೆ. ಸೊ ಚೆನ್ನಾಗಿರಲ್ಲ ಅಲ್ಲ, ಚೆನ್ನಾಗಿರುತ್ತೆ ಅಲ್ಲ, ಅದು ಒಳ್ಳೇದು ಅಂತ. ಅದೇ ಆಫ್ಟರ್ ಲಾಂಗ್ ಟೈಮ್ 1 ವರ್ಷಗಳ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಾನು ರೀಸೆಂಟ್ ಆಗಿ 6 ತಿಂಗಳ ಹಿಂದೆ ಹೋಗಿದೆ. ಪಾಪ ಇವ್ರು ಹೋಗಿರ್ಲಿಲ್ಲ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ದೇವ್ರು ಒಳ್ಳೇದು ಮಾಡಲಿ, ಆದಷ್ಟು ಬೇಗ ಒಂದು ಹುಡುಗಿ ಸಿಗ್ಲಿ ಇವ್ರಿಗೆ ಅಂತ. ಆಷಾಢ ಮಾಸ ಏನು ಇವ್ರಿಗೆ ಆಷಾಢ ಮಾಸ. ಒಂದ್ ನಿಮಿಷ, ನಂಗೆ ಗಾಡಿ ಓಡಿಸ್ಬೇಕು. ಒಂದ್ ನಿಮಿಷ, ಆಷಾಢ ಮಾಸ ಅಂದಿದ ತಕ್ಷಣ ಗಾಡಿ ಎತ್ತವ್ರೆ ಇವ್ರಿಗೆ. ಹಿಂಗೆ ಅಂತ ತೊದಲಿಸ್ತಾ ಇದ್ರೆ ನನ್ಗೆ ಅಲ್ಲಿ ತಿತ್ತಿ ಅಂತ ತಿಕ್ಲತ್ತದೆ. ಇವ್ರಿಗೆ ಆಷಾಢದ ಮಾಸದ ಬೆಲೆ ಇನ್ನ ಗೊತ್ತಿಲ್ಲ. ಸೊ ಆ ಬೆಲೆ ಗೊತ್ತಾಗ್ಬೇಕು ಅಂತಂದ್ರೆ ಬೇಗ ಮದ್ವೆ ಮಾಡ್ಬೇಕು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಅದಕ್ಕೆ ದೇವ್ರ ಹತ್ರ ಹೋಗಿ ಕೇಳ್ಕೊ ಬರೋಣ ಅಂತ ಹೋಯ್ತಿದೀವಿ. ಆಕ್ಚುಲ್ ಆಗಿ ಇವಾಗ ಪ್ರಾಬ್ಲಮ್ ಯಾರೋ ಒಂದ್ ಮಾತು ಹೇಳಿದ್ರೆ ಏನ್ ಗೊತ್ತಾ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೈಗೆ ದಾರ ಕಟ್ಟಿಸ್ಕೊಂಡ್ರೆ ಬೇಗ ಮದ್ವೆ ಆಗತ್ತಂತೆ. ಇದು ನಿಜ ಅಂತ ಅನ್ಸಿದ್ರೆ ಕಮೆಂಟ್ ಗಳ ಹಾಕಿ, ಅಥವಾ ಯಾರಿಗಾದ್ರೂ ಈ ಅನುಭವ ಆಗಿದ್ರೆ ಕಮೆಂಟ್ ಗಳನ್ನ ಹಾಕಿ. ಯಾವ ದಾರ ಕಟ್ಟಿಸ್ಕೋಬೇಕು? ಅಲ್ಲಿ ಹೊರಗಡೆ ದಾರ ಕಟ್ತಾರ ಗೊತ್ತಾ ಕೈಗೆ, ಅದನ್ನ ಕಟ್ಕೊಂಡ್ರೆ ಅಂದ್ರೆ ಕಟ್ಟಿಸಿದ್ರೆ ಬೇಗ ಮದ್ವೆ ಆಗತ್ತಂತೆ. ಹಂಗಂತ ನೀನ್ ಕಟ್ಟಿಸ್ಕೊಬೇಡ, 3 ಕಟ್ಟಿಸ್ಕೊತೀನಿ ನಾನು. ಸರಿ ಹೋಣ. ನಮಗೂ ಸಿಂಗಲ್ ಲೈಫ್ ಸಾಕಾಗ್ಬಿಟ್ಟೈತಲ್ಲ, ಅದಕ್ಕೆ ಹೋಗ್ರಿ. ಏನ್ ಕಣಿ ಕೇಳ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ಹೋಯ್ತಿದ್ದ ನಿಲ್ಸ್ಬಿಟ್ಟು ಹೋಗ್ರಿ ಅಂತೆ. ನಾನ್ ಸೆನ್ಸ್. ನೋಡಿ ವೀಕ್ಷಕರೇ, ಹಿಂಗೆ ಬಾಯಿಗೆ ಬಂದಂಗ್ ಬೈತಾನ ನನ್ಗೆ. ಒಂದಲ್ಲ ಒಂದ್ ದಿವಸ ಹೇಳ್ತೀನಿ, ನಾಯಿಗೆ ಓಡ್ಸಾಡ್ಕೊಂಡು ಹೊಡಿತಾರ ಗೊತ್ತಾ, ಹಂಗ್ ಹೊಡಿತೀನಿ ಅವ್ನಿಗೆ. ಪ್ರಾಣಿ ಹಿಂಸೆ ಮಹಾಪಾಪ ಅಂತಾನು ಗೊತ್ತಿಲ್ಲದೆ ನಾಯಿಗೆಲ್ಲ ಹೊಡೆದವ್ರು ನೋಡಿ. ಸೊ ಗಾಯ್ಸ್ ನೋಡಿ, ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ. ಯಾರ ಔಟ್ಫಿಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ಬಿಡಿ. ಹಂಗೆ ಇದು ನೋಡಿದ ಮೇಲೆ ಔಟ್ಫಿಟ್ ಚೆನ್ನಾಗೈತಾ, ಅದೇ ನಂದು ಹಿಡ್ಕೊಳ್ಳಿ. ನಾನು ನೋಡಿ ಸುರ ಸುಂದರ ಮಗ ನೋಡ್ಕೊಳ್ಳಿ ಫಸ್ಟ್. ಸಾಕು, ಜಾಸ್ತಿ ಕ್ಲೋಸಪ್ ಅಲ್ಲಿ ತರಬೇಡಿ. ಸೊ ಇವಾಗ ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಇಲ್ಲಿ ದೋಸೆ ಕ್ಯಾಂಪ್ಗೆ ನಾನು ಆನಿಯನ್ ದೋಸೆ ಆರ್ಡರ್ ಮಾಡಿದ್ದೀನಿ. ನೀವೇನು? ಇಡ್ಲಿ ವಡ. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಬಂದಿದ್ರು ಮತ್ತೆ ತಿಂತವ್ರು ನೋಡಿ. ಅದೇ ಸ್ಟೋರಿ. ದೋಸೆ ಜೊತೆಗೆ ಮಾತಾಡೋಣ. ನಾನು ಟಿಫನ್ನೇ ಮಾಡಿಲ್ಲ ಗೊತ್ತಾ. ಮತ್ತೆ ಫೋನ್ ಮಾಡಿದ್ರೆ ಒಂದ್ 10 ನಿಮಿಷ ಇರೋ, ಟಿಫನ್ ಮಾಡ್ತಾ ಇದೀನಿ ಹೊರಡೋಣ ಅಂತ ಅಂದ್ಬಿಟ್ಟು 1/4 ಗಂಟೆ ಬುಕ್ಕ ಫೋನ್ ಮಾಡೋರು. ಬೇಡ ಅಂದ್ರು ಸ್ವಲ್ಪ ತಿನ್ನು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಕೊಟ್ರಿ. ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂತ ಅಂದ್ರೆ ಇವರೆಲ್ಲ. ನೀನೇ ಪ್ರಾಬ್ಲಮ್ಮು. ಯಾಕೆ ಕೇಳೋ, ಲೇಟ್ ಆಗುತ್ತೆ 10 ನಿಮಿಷ ಅಂದೆ. 10 ನಿಮಿಷಕ್ಕೆ ಏನ್ ಮಾಡ್ಬೋದು, ಸ್ವಲ್ಪ ಅದೇನೋ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರು ಅದನ್ನ ನನ್ಗೆ ಇವ್ರು ಅಲ್ಲಿ ತಿನ್ಕೊಂಡ್ ಬಂದವ್ರು ಎಂತ ಬೇಜಾರಾಯ್ತಿಲ್ಲ.
ಇಲ್ಲಿ ಹಾಕ್ಬಿಟ್ಟು ನಾನ್ ತಿಂತಾ ಇರುವಾಗ ಇವರು ಮತ್ತೆ ತಗೋ ತಿಂತವ್ರು ನೋಡಿ. ಆಬ್ವಿಯಸ್ಲಿ ನೋಡಿ ಮನುಷ್ಯ ಹೊಟ್ಟೆಗೆ ಮೋಸ ಮಾಡಬಾರ್ದು, ಬೇರೆ ಏನ್ ಬೇಕಾದ್ರೂ ಮೋಸ ಯಾರಿಗಾರು ಮೋಸ ಮಾಡ್ಬಿಡ್ಬೋದು, ಹೊಟ್ಟೆಗೆ ಮೋಸ ಮಾಡಬಾರ್ದು. ಯಾರ ಹೊಟ್ಟೆಗೆ? ನಮ್ಮ ಹೊಟ್ಟೆಗೆ. ಅಯ್ಯೋ ಡಬಲ್ ಮೀನಿಂಗು ಸರ್. ನಾನೇನು ಈ ಹೊಟ್ಟೆಗೆ ಅಂತ ಅನ್ಕೊಂಡೆ. 200 ರೂಪಾಯಿ ಇಸ್ಕೊಂಡು ಒಂದು ವಡೆ, ಒಂದು ಇಡ್ಲಿ, ಒಂದು ಈರುಳ್ಳಿ ದೋಸೆ ಕೊಟ್ಬಿಟ್ಟಾರೆ. 2 ಕೊಟ್ಟಿಯ, ನನ್ಗೆ ಹೊಟ್ಟೆ ಬೇರೆ ತುಂಬಲ್ಲ. ಇಲ್ಲಿ ಈ ಒಂದು ವಡೆ ಇದೆ ನೋಡಿ, ಈ ವಡೆಲಿ ತುಂಬ ಅಂದರೆ ತುಂಬ ಎಣ್ಣೆ ಇತ್ತು. ಅದಕ್ಕೆ ಏನು ಮಾಡಿದ್ವಿ ಅಂತಂದರೆ, ಇಲ್ಲೊಂದು ನ್ಯೂಸ್ ಪೇಪರ್ ಇದೆ ನೋಡಿ, ಇದ್ರ ಒಳಗಡೆ ಹಾಕ್ಬಿಟ್ಟು ಒಂದು ಸತಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಮುಗ್ದೋಯ್ತು, ಎಲ್ಲ ಎಣ್ಣೆ ಇರ್ಕೊಬಿಡುತ್ತೆ. ಅದಕ್ಕೆ ಈ ಶರ್ಟ್ ಹಾಕ್ಸ್ಕೊ ಕರ್ಕೊಬಂದಿರೋದು. ತಿನ್ನಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಚೆನ್ನಾಗೈತಾನೆ. ಏನೋ ಪಾಲಿಗೆ ಬಂದಿದ್ದು ಪಂಚಾಮೃತ. ಆ್ಯಕ್ಚುಲಾಗಿ ನಾವು ಇವತ್ತು ಬಿಡ್ದಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಬಂದ್ವಿ. ಬಿಡ್ದಿಗೆ ಹೋಗೋಷ್ಟರಲ್ಲಿ ಇದು ರೋಡ್ ಸೈಡೇ ಅಲ್ವಾ ನೋಡಿ, ಅಲ್ಲಿ ರೋಡು, ಇದು ಸೈಡು. ಅದು ಸ್ವಲ್ಪ ಅಫಿಷಿಯಲ್ ಆಗಿ ಇಟ್ಬಿಟ್ಟವ್ರು ಅಷ್ಟೇ. ಹೌದು, ಒಂದು ಗಾಡಿ ಹಾಕೊಂಡಿರ್ತಾರೆ ನೋಡಿ, ಅಲ್ಲಿ 2 ತಟ್ಟೆ ಇಡ್ಲಿ ತಗೊಂಡ್ರೆ ಸಾಕಾಗೋದು. 40 ರೂಪಾಯಿ ಕತೆ ಮುಗ್ದೋಗಿರೋದು ಇಬ್ಬರಿಂದ. 50 ರೂಪಾಯಿ ಕೊಟ್ಟಿರಿ, ವಡೆನೇ ಎಕ್ಸ್ಟ್ರಾ ಕೊಟ್ಟಿರೋರು. ಇಲ್ಲಿ 200 ರೂಪಾಯಿ ಕೊಟ್ಟು ಹೊಟ್ಟೆ ತುಂಬ ಊಟ ಇಲ್ಲ, ಟೇಸ್ಟು ಇಲ್ಲ. ನಾನು ಹೇಳ್ದೆ ಬಿಡ್ದಿಗೆ ಹೋಗೋಣ ಅಂತ, ಹೊಟ್ಟೆ ಇಲ್ಲಿ ನಿಲ್ಸಿದ್ರು. ಹೊಟ್ಟೆ ಹಸು ಅಂತ ಅವಾಗ್ಲಿಂದ ಹೇಳಿ ಆಕ್ಚುಲಾಗಿ ನಾವು ಮೈಸೂರಿಗೆ ಹೋಗ್ಬೇಕಾರೆಲ್ಲ ಬಿಡಿ ತಟ್ಟೆಯಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದಿದ್ದು. ಬಟ್ ಈ ಸತಿ ಅನ್ಫಾರ್ಚುನೇಟ್ಲಿ ಇಲ್ಲಿ ನಿಲ್ಸ್ಬಿಟ್ವಿ. ಹಸು ಅಂತ ನೋಡಿ ವೀಕ್ಷಕರೇ, ನಂದು ಏನೂ ತಪ್ಪಿಲ್ಲ. ನಂಗೆ ಹೊಟ್ಟೆ ಹಸಿತ ಅದೆಂತ ಅಷ್ಟೊತ್ತಿಂದ ಬಡ್ಕತಾ ಇದ್ದ. ಪಾಪ ಚಿಕ್ಕ ಮಕ್ಳಲ್ವಾ, ಸುಮ್ಮನೆ ಯಾಕೆ ಕೊಟ್ಟು ಏನೋ ಹೊಟ್ಟೆ ಉರ್ಸೋದು ಅಥವಾ ಬೇಜಾರು ಮಾಡೋದು ಅಂದ್ಬಿಟ್ಟು ನಿಲ್ಲಿಸ್ದೆ ಅಷ್ಟೇ. ನೋಡಿ ಎಲ್ಲ ಗಾಡಿಗಳು ಎಷ್ಟು ನಿಧಾನವಾಗಿ ಚಲಿಸ್ತಾ ಇದೆ ನಮ್ಮ ಮೈಸೂರು ಹೈವೇನಲ್ಲಿ. ಇದೇ ಫಸ್ಟ್ ನಾವು ನೋಡ್ತಾ ಇರೋದಲ್ಲ, ಇಷ್ಟೊಂದು ಗಾಡಿಗಳು ನಿಧಾನಕ್ಕೆ ಹೋಗ್ತಿರೋದು ಅದು ಇಲ್ಲಿ. ಬಿಕಾಸ್ ಎಲ್ಲ ಕಡೆ ಕ್ಯಾಮ್ರಾಗಳು ಹಾಕ್ಬಿಟ್ಟವ್ರೆ. ನಾವು ಒಂಚೂರು 100 ದಾಟ್ತು ಅಂತಂದ್ರೆ ಟಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ಎಲ್ಲರೂ ನಿಧಾನಕ್ಕೆ ಹೋಯ್ತವ್ರೆ, ನಾವು ನಿಧಾನಕ್ಕೆ ಹೋಯ್ತಾ ಇದೀವಿ. ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ನಾವು ಮಂಗಳವಾರ ಹೋಗೋದು ಬೇಡ, ತುಂಬಾ ರಶ್ ಇರ್ತಾರೆ ಅಂತ ಪ್ಲಾನ್ ಮಾಡ್ಕೊಂಡು ಬುಧವಾರ ಬಂದ್ರೆ ಬುಧವಾರ ಕೂಡ ತುಂಬಾ ರಶ್ ಇದ್ದಾರೆ. ಸೊ ಇಲ್ಲಿ ನಮ್ಮೊಬ್ರಿಗೆ ಗೊತ್ತಿರೋ ಅಲ್ಲ, ನಮ್ಮೊಬ್ರಿಗೆ ಗೊತ್ತಿರೋರು ಇದಾರೆ, ನಮ್ಗೆ ಒಬ್ರು ಗೊತ್ತಿರೋರು ಇದಾರೆ. ಸೊ ಅವ್ರಿಗೆ ಕಾಲ್ ಮಾಡಿದೀವಿ, ಅಲ್ಲಿ ಹೋಗಿ ಮೀಟ್ ಮಾಡ್ಬೇಕು ಅವ್ರನ್ನ. ಸೊ ಆದಷ್ಟು ಬೇಗ ದರ್ಶನ ಆಗುತ್ತೆ ಅನ್ಕೊಂಡಿದೀನಿ. ಸೊ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕು, ನಾನು ಪಂಚೆ ಉಟ್ಕೋಬೇಕು ಅಂತ ಅನ್ಕೊಂಡಿದೀನಿ. ಪಂಚ ಉಟ್ಕೋಬೇಕು ಅಲ್ಲ, ಉಡ್ಸ್ಕೋಬೇಕು. ನಂಗೆ ಉಟ್ಕೊಳಕ್ ಆಯ್ತು, ಏನೋ ಒಂದು ಮನ್ಸ್ ಕಾಕಲಿ. ಪಂಚೆ ಉಟ್ಕೊಳಕ್ ಬರಲ್ಲ, ಅಣ್ಣ ಇದ್ರೇನೆ ಪಂಚೆ ಉಡ್ಸೋದು. ನನ್ಗೂ ಉಟ್ಕೊಳಕ್ ಬರುತ್ತೆ, ಬಟ್ ಕರೆಕ್ಟ್ ಆಗಿ ಉಟ್ಕೊಳಕ್ ಬರಲ್ಲ ಅಂತ. ಅದೇ 2 ಒಂದೇ ಅಳಿಯಲ್ಲ, ಮಗ್ಳ ಗಂಡ. ಪಂಚೆ ಉಟ್ಕೊಳಕ್ ಬರಲ್ಲ. ಸೊ ಈಗ ಹೋಗಿ ಉಡಿಸ್ಬೇಕು ಸಾಹೇಬ್ರಿಗೆ. ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡ್ಲಿ, ಸ್ಟ್ಯಾಂಡ್ ಇಲ್ಲ ಅದಕ್ಕೆ. ನೋಡಿ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊ ಬರ್ತಿದ್ದೀನಿ, ಇವ್ರು ಇದೇ ನ್ಯೂಸ್ ಪೇಪರ್ ಪಟ್ಟೆಲ್ ಬರ್ತಾವ್ರೆ. ನಾವ್ ಹೆಂಗಿದೀವೋ ಚೆನ್ನಾಗಿ ಕುಂಕುಮ ಕಟ್ಕೊಟ್ಬಿಡ್ತಾರೆ ಅದಕ್ಕೆ, ಆಮೇಲೆ ಹುಷಾರು. ಸೊ ಫುಲ್ ಗೆಟಪ್ ಚೇಂಜ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇವ್ರು ದೇವಸ್ಥಾನಕ್ಕೆ ಬಂದ್ರು ಮೀಸೆ ಮೇಲೆ ಚಿಂತೆ. ಪೂಜಾರಿ ಕಮ್ಮಿ ಇದಾರಂತೆ, ಅದಕ್ಕೆ ಕರ್ಕೊಂಡು ಸೇರಿಸ್ತಾ ಇದೀನಿ. ಸಂಬಳ ಮಾತ್ರ ನನ್ನ ಅಕೌಂಟಿಗೆ ಬರುತ್ತೆ. ಪರವಾಗಿಲ್ಲ, ಆಯ್ತು ಸೇರಿಸಿ. ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಪೂಜಾರ ಕಮ್ಮಿ ಇದ್ರಂತ, ಅದಕ್ಕೆ ಸೇರ್ಸೋಣ ಅಂತ ಕರ್ಕೊಂಡು ಬರ್ತಾ ಇದೀವಿ. ಖಂಡಿತ ನೋಡಿ, ಚಾಮುಂಡಿ ಬೆಟ್ಟದಲ್ಲೂ ಕೂಡ ನಮ್ಮ ಫಾಲೋವರ್ಸ್ ಸಿಕ್ಕಿದ್ದಾರೆ. ನೋಡಿ ತುಂಬಾನೇ ಖುಷಿ ಆಯ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರ್ಲಿ. ಶಾಪ್ ಆಗಿ ನೀವು ತುಂಬಾನೇ ಕೊಡ್ತೀರಲ್ಲ, ಶಾಪ್ ಗಳಲ್ಲಿ ಇಷ್ಟ ಎಲ್ಲ ತುಂಬಾನೇ ಇಷ್ಟ. ಅದ್ರಲ್ಲೂ ನಿಮ್ಮ ಅಮ್ಮ ಅಂದ್ರೆ ನಮ್ಗೆ ತುಂಬಾನೇ ಶಾಪಿಂಗಿಗೆ ಬಂದಿಲ್ಲ. ನನ್ನ ಬೆಂಗಳೂರಲ್ಲ, ನಾನು ನರಸೀಪುರದವಳು. ಬನ್ನಿ ಯಾವಾಗ್ಲಾದ್ರು. ಓಕೆ, ಫೋಟೋ ತಗೊಳ್ಳಿ. ಸೊ ಈಗ ಇವತ್ತಿನ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಚಾಮುಂಡಿ ಬೆಟ್ಟದಲ್ಲಿ ಏನು ಸಿಕ್ಕಾಪಟ್ಟೆ ರಶ್ ಅವ್ರೆ. ಅಲ್ಲ ಸಂಬಳ ಎಷ್ಟು ಕೊಡ್ತಾರೆ ಅಂತ ಡೀಪಾಗಿ ಡಿಸ್ಕಸ್ ಮಾಡಿ ಇವನ್ನ ಕೆಲ್ಸಕ್ಕೆ ಸೇರಿಸ್ಬಿಟ್ಟು, ನನಗೇನು ಸಂಬಳ ಬೇಡಪ್ಪ, ಸಂಬಳ ನೀವೇ ತಕೊಳ್ಳಿ, ಅಮ್ಮನವ್ರ ಸೇವೆ ಮಾಡ್ಕೊಂಡಿದ್ಬಿಟ್ರೆ ಸಾಕು. ಏನ್ ಡೌ ಮಾಡ್ತೀಯಲ್ಲಿ, ಸ್ವಲ್ಪ ಕಮ್ಮಿ ಡೌ ಮಾಡು. ಇನ್ನೇನು 3 ಹೊತ್ತು ಚೆನ್ನಾಗಿರೋ ಪ್ರಸಾದ ಕೊಡ್ತಾರೆ, ಅದನ್ನೇ ತಿನ್ಕೊಂಡು ಚೆನ್ನಾಗಿದ್ರೆ ಸಾಕು. ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಬರೀ ಪ್ರಸಾದ ಸಾಕು. ಇವರೇ ಚೆನ್ನಾಗಿದೆ ನಿಮ್ಮ. ಥ್ಯಾಂಕ್ ಯು ಸೋ ಮಚ್. ಏನಾಗ್ತದೆ ಅಂತಂದರೆ, ಬರ್ತಾ ಅಲ್ಲಲ್ಲೇ ಒಬ್ಬೊಬ್ರು ಸಿಕ್ಕಿ ಫೋಟೋ ತಕ್ಕೊಳ್ಳೋಷ್ಟೊತ್ತಿಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ದರ್ಶನ ಎಲ್ಲ ಮುಗಿಸಿದ್ವಿ. ಇವರು ಶ್ರೀನಿವಾಸ್ ಗೌಡ್ರು ಅಂತ, ಶ್ರೀನಿವಾಸ್ ನಾಯಕ್ರು ಅಂತ.
ಸೊ ಇವರು ನಮಗೆ ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗ ಒಳಗಡೆ ಕರ್ಕೊಂಡೋಗಿ ದರ್ಶನ ಎಲ್ಲ ಮುಗಿಯೋ ತನಕ ಜೊತೆಲಿದ್ದು ಕರ್ಕೊಂಬರ್ತಾರೆ. ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ನಮ್ಗೆ ಇವತ್ತು ಹೊಟ್ಟೆನೂ ಕೂಡ ತುಂಬ ತುಂಬಿಸ್ಬಿಟ್ಟವ್ರೆ. ಚೂರುಬುರಿ ಜ್ಯೂಸು ಬಜ್ಜಿ ಸಿಕ್ಕಿದ್ದೆಲ್ಲ ತಿನ್ಸ್ಬಿಟ್ಟಿದ್ದಾರೆ. ಸರ್ ಇದು ಬೇಕಾ ಅದು ಬೇಕಾ ಅಂತ. ಸೊ ಆ ಒಂದು ಪ್ರೀತಿ ವಿಶ್ವಾಸ ಇವರಲ್ಲಿದೆ. ಅದಕ್ಕೆ ನಾವು ಯಾವಾಗಲೂ ಚಿರಋಣಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ನೆಕ್ಸ್ಟು ಹನುಮಂತು ಪಲಾವ್ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಟೈಮ್ ಆಲ್ರೆಡಿ 2:15 ಆಗೋಯ್ತು. ಫೈನಲಿ 3 ಗಂಟೆ 3:30 ಅಲ್ಲ 4 ಗಂಟೆನೇ ಆಗೋಯ್ತು. ನಾನು ಇನ್ನೂ ವೀಡಿಯೋನ ಪೋಸ್ಟ್ ಮಾಡಿಲ್ಲ. 4 ಗಂಟೆ ಆಯಿತು. ಇವಾಗ ಹನುಮಂತು ಪಲಾವ್ನ ಹುಡ್ಕೊಂಡು ಬಂದಿದ್ದೀವಿ. ಆದರೆ ಕಾಮಿಡಿ ಏನು ಅಂತಂದರೆ, ನಾನು ವೆಜ್ಜು ನಾನು ತಿನ್ನಲ್ಲ ಅಂತ ಹೇಳಿದ್ರೆ ಅವ್ರು ತಗೊಬಂದು ನನಗೆ ಇಟ್ಟವ್ರೆ. ಇಲ್ಲಿ ನಾನು ತಿಂತೆಲ್ಲ, ನಾನು ವೆಜ್ ಅಲ್ವಾ, ಸೊ ತಿಂತೆಲ್ಲ. ಇವರು ಮಟನ್ ಪಲಾವ್ನ ಟೇಸ್ಟ್ ಮಾಡ್ತವ್ರೆ. ಚಾನ್ಸೇ ಇಲ್ಲ, ನಾನು ಇವತ್ತು ತಿನ್ನಲ್ಲ. ಅವ್ರು ತಿನ್ನಲ್ವಂತ ಇವತ್ತು. ಸೊ ನಾನೇ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೀವು ತಿನ್ನಲ್ಲ ಅಂತ ಅಂದ್ಮೇಲೆ ಏನು ಕೆಲಸ, ಕ್ಯಾಮ್ರಾ ಇಟ್ಕೊಳ್ಳಿ, ನಾನು ತಿನ್ಬಿಟ್ಟು ಹೇಳ್ತೀನಿ. ಆ್ಯಕ್ಚುಲಾಗಿ ನಾವು ಲಾಸ್ಟ್ ಟೈಮ್ ಬಂದಾಗ ಹನುಮಂತು ಪಲಾವ್ ಅಂತ ಹಾಕಿ ಎಲ್ಲೋ ಬೇರೆ ಕಡೆ ಹೋಗಿ ತಿಂದಿದ್ವಿ. ಅದೇ ಒರಿಜಿನಲ್ ಅಂತ ಅಂದ್ಕೊಂಡು ಇದು ಒರಿಜಿನಲ್ಲ ಇಲ್ಲ ಅದು ಒರಿಜಿನಲ್ಲ ಇಲ್ಲ ಎಷ್ಟೊಂದು ಇದೆ. ಗೂಗಲಲ್ಲಿ ಹಾಕಿದಾಗ ಎಷ್ಟೊಂದು ಸಿಕ್ತು. ಯಾವ್ದು ಒರಿಜಿನಲ್ ಅಂತ ಗೊತ್ತಿಲ್ಲ. ಇಲ್ಲೊಂದ್ಸತಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೇಸ್ಟ್ ನೋಡ್ತಾಯಿದ್ದೀನಿ. ಚೆನ್ನಾಯ್ತಾ? ಇದೆ ಒರಿಜಿನಲ್ಲು ಟೇಸ್ಟ್ ನನಗೇನು ಗೊತ್ತು. ಹೋಟ್ಲ್ ಒರಿಜಿನಲ್ ಯಾವುದು ಅಂತಲೇ ಗೊತ್ತಿಲ್ಲ. ಇನ್ನು ಟೇಸ್ಟ್ ಇಲ್ಲಿ ಒರಿಜಿನಲ್ ಅಂತ ಗೊತ್ತಾ? ಏನು ಗೊತ್ತಾನೆ ಇಲ್ಲ. ಇದ್ರೆ ತಾನೇ ಬರೋದು. ಆ್ಯಕ್ಚುಲಾಗಿ ಒಂಥರ ಚೆನ್ನಾಗೈತೆ. ಹೊಟ್ಟೆ ಹಸ್ತಿತ್ತು. ಅದಕ್ಕೂ ಫಸ್ಟು ಬ್ಯಾಟಿಂಗ್ ಮಾಡೋಣ. ಒಂದೊಳ್ಳೆ ಹುಡುಗಿ ಸಿಗಲಿ ಅಂತ ದೇವ್ರ ಹತ್ರ ಬಿಡ್ಕೊಂಡು ನಾನ್ ವೆಜ್ನೇ ತಿನ್ನೋದು ಬಿಟ್ಬಿಟ್ಟವ್ರೆ ಇವತ್ತಿಂದ. ಸೊ ಎಲ್ಲಿದ್ದೀರಾ ಆ ಹುಡುಗಿ? ಬೇಗ ಆದಷ್ಟು ಮದುವೆ ಆಗಿ ಇವ್ರನ್ನ ಕಾಯ್ತವ್ರೆ ಪಾಪ. ಬೇಗ ಬೇಗ ಬೇಗ. ತುಂಬಾ ದಿನಗಳಿಂದ ಸಾಕಾಗೋದೆ ಅವ್ರಿಗೂ ಕಾದು ಬೇಜಾರಾಗೋಗ್ಬಿಟ್ಟದೆ. ಎಲ್ಲರೂ ಹಂಗೆ ಅಂತಾರೆ, ತುಂಬಾ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ. ಅದು ಯಾವ ಒಳ್ಳೆ ಹುಡುಗಿ ಸಿಗ್ತಾಳೋ ಅದು ಏನ್ ಕತಿಯ ಯಾರಿಗ್ ಗೊತ್ತು. ಯಾರ್ಯಾರು ಸಿಗ್ಲಿ, ನಮ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ವಿಡಿಯೋ ನೋಡ್ತಿದ್ರೆ ನೀವು. ಸೊ ಫೈನಲಿ ತುಂಬಾ ದಿನಗಳ ನಂತರ ದರ್ಶನ ಮಾಡ್ಕೊಂಡು ಅಮ್ಮನವ್ರದ್ದು ಮನೆಗೆ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ಇಸ್ ವೆರಿ ಗುಡ್ ಮೆಮೊರೇಬಲ್ ಟೈಮು. ಅಂಡ್ ಏನು ಪ್ರಸಾದ ಎಲ್ಲ ತರಿಸ್ಕೊಂಡು ನಮ್ಮನ್ನ ಒಂದ್ ಕಡೆ ಸೇಫಾಗಿ ನಿಲ್ಲಿಸಿ ಪ್ರಸಾದ ಎಲ್ಲ ತರಿಸ್ಕೊಟ್ಟ ಶ್ರೀನಿವಾಸ್ ನಾಯಕ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಒನ್ ಮೋರ್ ಟೈಮ್. ಅಂಡ್ ಥ್ಯಾಂಕ್ ಯು. ನನ್ನ ಮಾತುಗಳನ್ನ ಇಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವ್ರು ಕಂಟಿನ್ಯೂ ಮಾಡ್ಕೊಂಡು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.